ಧರ್ಮಸ್ಥಳ ದೂರುದಾರನ ವಿರುದ್ಧ ತನಿಖೆಯನ್ನ ಮಾಡುತ್ತಾ ಸರ್ಕಾರ ಮಾಡಬೇಕು. ಮಾಡದೇ ಇದ್ರೆ ಎಡಬಿಡಂಗಿ ಸರ್ಕಾರ ಅನಿಸಿಕೊಳ್ಳುತ್ತೆ. ಷಡ್ಯಂತ್ರ ಮಾಡಿದವರ ವಿರುದ್ಧ ಎಸ್ಐಟಿ ಮೂಲಕವೇ ತನಿಖೆನ ಆಗಬೇಕು. ಸದನದಲ್ಲಿ ಘೋಷಣೆಯನ್ನ ಮಾಡುತ್ತಾ ರಾಜ್ಯ ಸರ್ಕಾರ ನಿರೀಕ್ಷೆಯಲ್ಲಿದ್ದೀವಿ. ನಂಬಿಕೆ ಇದೆ ಸರ್ಕಾರದ ಮೇಲೆ. ರಾಜ್ಯ ಸರ್ಕಾರದಿಂದ ಇವತ್ತು ನಿರ್ಣಾಯಕ ತೀರ್ಮಾನನ ತಗೊಳ್ಳದೆ ಇದ್ದರೆ ಸರ್ಕಾರದ ಮೇಲೆ ಬರುವಂತಹ ಕಳಂಕಗಳು, ಆರೋಪಗಳು, ಅನುಮಾನಗಳು ವಿಪರೀತವಾಗಿ ಹೆಚ್ಚಳವಾಗುತ್ತೆ. ವಿಪರೀತ ಅಂದ್ರೆ ವಿಪರೀತವಾಗಿ ಹೆಚ್ಚಳವಾಗುತ್ತೆ. ಒಂದು ಕಡೆಗೆ ಮಣಿಯತ್ತೆ ಸರ್ಕಾರ, ತಲೆಬಾಗುತ್ತೆ, ಇನ್ನೊಂದು ಕಡೆಗೆ ಎದೆ ಸೆಟ್ಕೊಂಡು ನಿಲ್ಲುತ್ತೆ ಅಂತಂದಾಗ ಅದರ ಉದ್ದೇಶ ಏನು ಅನ್ನೋದು ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತೆ. ಎಡಪಂಥೀಯರು ಧ್ವನಿ ಎತ್ತಿದಾಗ ಅದಕ್ಕೆ ಬೆಲೆ ಕೊಟ್ಟು SITನ ರಚನೆ ಮಾಡೋದು, ಬಲಪಂಥೀಯರು ಧ್ವನಿ ಎತ್ತಿದಾಗ ಅದರ ಹುಟ್ಟಡಗಿಸಿ ಬಿಟ್ಟು ಅದನ್ನು ರಾಜಕೀಯ ಅಂತ ಹೇಳಿ ತೇಪೆ ಸಾರಿಸ್ಬಿಟ್ಟು ಕೈ ಚೆಲ್ಲೋದು, ಇವೆಲ್ಲವನ್ನ ಬಿಡಬೇಕು. ಅಲ್ಲಿ ಯಾರೆಲ್ಲ ಆರೋಪ ಮಾಡಿದ್ದಾರೆ ಅವರ ಆರೋಪಗಳು ಸುಳ್ಳು ಅಂತ ಸಾಬೀತಾದಾಗ ಅದಕ್ಕೆ ತಕ್ಕಂತಹ ತನಿಖೆಯನ್ನ ಮಾಡಿಸಬೇಕಾಗಿದೆ ಅವರ ವಿರುದ್ಧವಾಗಿ, ಆರೋಪ ಮಾಡಿದವರ ವಿರುದ್ಧವಾಗಿ. ಜೊತೆಗೆ ಯಾರೆಲ್ಲ ಕೂತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಅಪಪ್ರಚಾರವನ್ನ ಮಾಡಿದ್ರು ಕ್ಷೇತ್ರದ ಬಗ್ಗೆ, ಅಂಥವರ ಬಗ್ಗೆಯೂ ಕೂಡ ತನಿಖೆ ಆಗಬೇಕಾಗಿದೆ. ಅಂಥವರಿಗೂ ಕೂಡ ಶಿಕ್ಷೆಯನ್ನು ಪಡ್ಕೊಳ್ಬೇಕಾಗಿದೆ. ಅಂಥವರ ವಿಡಿಯೋ ಈಗಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿದೆ. ಅಂಥವರನ್ನ ಇನ್ನೂ ಕೂಡ ನೋಡ್ಕೊಂಡು ಕೂತಿದ್ದೀರಾ. ಇನ್ನೂ ಕೂಡ ಒಂದು ಕಡೆಗೆ ತನಿಖೆ ಮಾಡಿಸ್ತೀರಾ, ಅದರಲ್ಲಿ ಸಾಕ್ಷಿದಾರ ಆರೋಪಿ ಸ್ಥಾನದಲ್ಲಿ ನಿಂತ್ಕೊಳ್ಳುವಂಥವನು, ಅವನು ಗೌರ್ಮೆಂಟ್ ಡ್ಯೂಟಿ ಪ್ರಕಾರ 10 ಗಂಟೆಗೆ ಬಂದು ಗುಂಡಿ ಆಗಿಸ್ಬಿಟ್ಟು 6 ಗಂಟೆಗೆ ಹೊರಟೋಗ್ಬಿಟ್ಟು ಆಮೇಲೆ ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಮಾತನಾಡ್ತಾರೆ ಅಂಥವ್ರ ಜೊತೆಗೆ ಕೂತ್ಕೊಂಡು ಮಾತುಕತೆಯನ್ನು ಮಾಡಿಕೊಂಡು ಅವರು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನು ಹಾಕ್ತಾರಂತೆ, ಅವರು ಸಂದರ್ಶನಗಳನ್ನು ಕೊಡ್ತಾರಂತೆ. ಆದರೆ ಸರ್ಕಾರ ಮಾತ್ರ ತನಿಖೆ ಏನಾಗ್ತಾ ಇದೆ ಅನ್ನೋ ಮಾಹಿತಿಯನ್ನು ಕೊಡಲ್ವಂತೆ. ಇದು ಯಾವುದ್ರಿ ನಿಮ್ಮ ಸ್ಟ್ಯಾಂಡ್ಗಳು? ನನ್ನ ಸಹೋದ್ಯೋಗಿ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಇವತ್ತು ಸರ್ಕಾರ ಯಾವ ರೀತಿಯಾಗಿ ನಿರ್ಣಯವನ್ನ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಸರ್ಕಾರದ ಮೇಲೆ ನಂಬಿಕೆ, ವಿಶ್ವಾಸಗಳು ಉಳ್ಕೊಳ್ಳೋಕ್ಕಾಗತ್ತೆ ಬಲಪಂಥೀಯರಿಗೆ. ಇಲ್ಲದೇ ಇದ್ರೆ ಇದು ಎಡಪಂಥೀಯರ ಸರ್ಕಾರ ಅಂತ ಕರೆಸಿಕೊಳ್ಳೋ ಸಾಧ್ಯತೆನೇ ಹೆಚ್ಚಾಗ್ಬಿಡುತ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಸುಖೇಶ್, ಅರುಣ್, ಇಲ್ಲಿ ಬಲಪಂಥ ಮತ್ತು ಎಡಪಂಥಕ್ಕಿಂತ ಪ್ರಮುಖವಾಗಿ ನ್ಯಾಯ ಎನ್ನುವುದು ಪ್ರಮುಖ ಮತ್ತು ನಿಷ್ಪಕ್ಷಪಾತ ತನಿಖೆ ನಡೀತಾ ಇದೆ ಅನ್ನೋದು ಪ್ರಮುಖವಾಗುತ್ತೆ. ಯಾಕಂದ್ರೆ SIT ರಚನೆಗೆ ಒತ್ತಾಯ ಇತ್ತು ಅಥವಾ ಕೋರ್ಟ್ನ ಕೆಲವು ಸೂಚನೆ ಇತ್ತು ಅಥವಾ ದೂರು ಬಂದಿತ್ತು ಅನ್ನೋದೊಂದಾದ್ರೆ ಅಲ್ಲಿ ಏನು ಸಿಗಲಿಲ್ಲ ಅಂದಮೇಲೆ ಯಾಕೆ ಈ ದೂರನ್ನ ಕೊಡಲಾಯಿತು, ಯಾರು ಇದ್ರ ಹಿಂದೆ ಇದ್ರು, ಅಥವಾ ಇದು ಎಲ್ಲ ಬೆಳವಣಿಗೆಗಳ ಬಗ್ಗೆ ಸಾಕಷ್ಟು ಪ್ರಚಾರ ಮತ್ತು ಅಪಪ್ರಚಾರಗಳು ನಡೀತಾ ಇರುವಂಥದ್ದು ಯಾಕೆ, ಜೊತೆಗೆ ಹೋರಾಟದ ವಿಚಾರ ಏನು, ಮತ್ತೆ ಯಾಕಾಗಿ ಹೋರಾಟ ನಡೀತಾ ಇತ್ತು, ಜೊತೆಗೆ ಇವೆಲ್ಲದರ ಹಿಂದೆ ಇರುವಂಥವ್ರು ಯಾರು, ಅಥವಾ ಯಾರು ನಿಂತು ಮಾಡಿಸಿದ್ರ, ಉದ್ದೇಶಪೂರ್ವಕವಾಗಿ ಮಾಡಿಸಿದ್ರ, ಅಥವಾ ಆ ವ್ಯಕ್ತಿ ಏಕಾಏಕಿಯಾಗಿ ಹಿಂದೆ ಆ ರೀತಿ ಘಟನೆ ಆಗಿತ್ತು ಅಂತ ಬಂದು ಹೇಳಿದ್ರ, ಇವೆಲ್ಲದೂ ಕೂಡ ತನಿಖೆ ಆಗಬೇಕಾಗುತ್ತೆ. ಅಲ್ಲಿ ಪ್ರಮುಖವಾಗಿ ಸಿಗಬೇಕಾಗಿರೋದು ನ್ಯಾಯದ ಜೊತೆಗೆ ಅಪಪ್ರಚಾರ ಆಗದ ರೀತಿ, ಅಥವಾ ಬೇರೆ ಏನಾದರೂ ಉದ್ದೇಶ ಇದ್ರೆ ಅವರ ಮುಖವಾಡವನ್ನು ಬಯಲು ಮಾಡುವಂಥದ್ದು, ಷಡ್ಯಂತ್ರ ಇದ್ರೆ ಅದನ್ನು ಬಯಲು ಮಾಡುವಂಥದ್ದು, ಇವೆಲ್ಲವೂ ಪ್ರಮುಖವಾಗಿರುತ್ತೆ. ಹಾಗಾಗಿ ಏನು ಸರ್ಕಾರ ಒಂದು ಜವಾಬ್ದಾರಿ ತೆಗೆದುಕೊಂಡು SIT ಮಾಡಿತ್ತು, ಆ SITಯಲ್ಲಿ ಅಲ್ಲಿ ಬಂದ ದೂರಿನ ವಿಚಾರವಾಗಿ ತನಿಖೆ ನಡೆದಿತ್ತು. ಅಲ್ಲಿ ಆ ರೀತಿ ನಡೆದಿಲ್ಲ, ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ ಅಂದ್ರೆ ಕೊಟ್ಟಂತ ದೂರು ಯಾಕೆ ಕೊಡಲಾಯಿತು ಮತ್ತು ಹಿಂದೆ ಯಾರಿದ್ರು, ಜೊತೆಗೆ ಯಾಕೆ ಇಷ್ಟು ಗದ್ದಲ ಆಯಿತು ಅದನ್ನು ಕೂಡ ತನಿಖೆ ಮಾಡಬೇಕು. ಷಡ್ಯಂತ್ರ ನಡೆದಿದೆ ಅಂತ ಉಪಮುಖ್ಯಮಂತ್ರಿಗಳೇ ಹೇಳಿದ ಮೇಲೆ ಆ ಷಡ್ಯಂತ್ರವನ್ನ ಮಾಡಿದವರು ಯಾರು, ಅದಕ್ಕೆ ಏನೆಲ್ಲ ಸಿದ್ಧತೆ ಆಗಿತ್ತು, ಯಾರೆಲ್ಲ ಬೆಂಬಲ ಕೊಟ್ಟಿದ್ರು ಅನ್ನೋದು ಕೂಡ ತನಿಖೆ ಆಗುತ್ತೆ. ಸರ್ಕಾರ ಬಹುಶೇಕ ಇದನ್ನ ಘೋಷಣೆ ಮಾಡುತ್ತಾ ಅನ್ನುವಂಥ ಕುತೂಹಲ ಇದೆ. ಆ ಘೋಷಣೆ ಮೂಲಕವಾಗಿ ಸರ್ಕಾರದ ವಿಚಾರದಲ್ಲಿ ಬಂದಂತಹ ಅಪಖ್ಯಾತಿಯನ್ನು ತೊಳೆದುಕೊಳ್ಳಲಿಕ್ಕೆ ಅಥವಾ ಸರ್ಕಾರದ ವಿರುದ್ಧ ವಿಪಕ್ಷಗಳು ಮಾಡ್ತಿರುವಂತಹ ಹೋರಾಟದ ವಿಚಾರದಲ್ಲಿ ತನ್ನನ್ನು ತಾನು ಉಳಿಸಿಕೊಳ್ಳಲಿಕ್ಕೆ ಸರ್ಕಾರ ಬಹುಶೇಕ ಈ ಘೋಷಣೆಯನ್ನ ಮಾಡುತ್ತಾ ಅನ್ನುವಂಥ ಪ್ರಶ್ನೆ, ಕುತೂಹಲ ಈಗ ಮೂಡ್ತಾ ಇರುವಂಥದ್ದು. ಬಹುಶೇಕ ಸಾಧ್ಯತೆ ಇದೆ ಅನ್ನುವ ಮಾತು ಕೂಡ ಕೇಳಿ ಬರ್ತಾ ಇದೆ. ಅರುಣ್, ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ನ್ಯಾಯಾಧೀಶರ ಅಲ್ಲಿ ಎಲ್ಲೂ ಕೂಡ SIT ರಚನೆ ಮಾಡಿ ಅಂತ ಹೇಳಿರಲಿಲ್ಲ, ಆದರೆ ಸರ್ಕಾರ ಮಾಡ್ತು. ವಿ ವೆಲ್ಕಮ್ ಅಂತ ಅಂದ್ವಿ. ಯಾಕೆ ಅಂತಂದ್ರೆ ಸತ್ಯ ಶೋಧನೆ ಆಗಬೇಕು ಅಂತ ಹೇಳಿ. ಕಾರಣ ಅದರ ಬಗ್ಗೆ ನೋಡಿ ಅಂತ ಹೇಳಿ ಪೊಲೀಸ್ ಠಾಣೆಗೆ ಹೇಳಿತ್ತು. ಅವ್ರೇನು ಕೋರ್ಟಿಗೆ ಹೋಗಿದ್ರು ಆ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟು ಬಂದರು. ಅದ್ರ ಬಗ್ಗೆ ನೋಡಿ ಅಂತೇಳಿ SIT ರಚನೆ ಮಾಡಲಿ ಅಂತ ಎಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ಹೇಳಿರಲಿಲ್ಲ. ಆದರೆ ಸರ್ಕಾರ ರಚನೆ ಮಾಡಿದ ನಂತರ, ಈಗ ಸತ್ಯ ಶೋಧನೆ ಆದ ನಂತರ, ಅಲ್ಲಿ ಸತ್ಯ ಏನು ಅನ್ನುವಂಥದ್ದು ಆಚೆ ಬಂದ ನಂತರ ಈಗ ಯಾರೆಲ್ಲ ಈ ರೀತಿಯಾಗಿ ಹೋರಾಟದಲ್ಲಿ ಇಳಿದಿದ್ರು ಅವರ ಸತ್ಯ ಶೋಧನೆಯೂ ಆಗಬೇಕು ಅನ್ನುವಂಥದ್ದು ಒತ್ತಾಯ. ಅದನ್ನು ಸರ್ಕಾರ ಕೇಳುತ್ತಾ ಅಥವಾ ಇಲ್ವಾ?